ಅಭಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಕರ್ನಾಟಕ ಸರ್ಕಾರ 1,000 ದಿನಗಳನ್ನ ಪೂರೈಸಿದೆ. ಯಶಸ್ವಿಯಾಗಿ ಪೂರೈಸಿದ್ದು ವಿರೋಧ ಪಕ್ಷಗಳ ಟೀಕೆಯ ನಡುವೆಯೇ ಯಶಸ್ವಿ ಕಾರ್ಯಕ್ರಮಗಳನ್ನು ಸಹ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ವಕ್ತಾರರಾದ ಎಚ್ ಎ ವೆಂಕಟೇಶ್ ಅವರು ಮಾತನಾಡ್ತಾರೆ. ಸರ್ ನಮಸ್ಕಾರ. ರಾಜ್ಯ ಸರ್ಕಾರಕ್ಕೆ ಅಧಿಕೃತವಾಗಿ ಅಧಿಕಾರಕ್ಕೆ ಬಂದು 1000 ದಿನಗಳು ಕಳೆದಿದೆ. ಎಸ್ ಸರ್. ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಜನಸಾಮಾನ್ಯರ ಒಂದು ಸಂಕಷ್ಟಕ್ಕೆ ನಿವಾರಣೆಗೆ ಬಹಳ ಅವಿರತವಾದಂತ ಶ್ರಮ ಹಾಕಿ ಅದರ ನಿವಾರಣೆಗೆ ಪ್ರಯತ್ನ ಮಾಡ್ತಾ ಇದೆ. ಆಮೇಲೆ ಜೊತೆಗೆ ನೀವು ನೋಡ್ಬೇಕು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೂ ಕೂಡ ಒಂದು ಉತ್ತಮವಾದ ಸ್ಥಿತಿನಲ್ಲಿ ಇವತ್ತು ಇದೆ. ಜೊತೆಗೆ ಪಂಚ ಗ್ಯಾರಂಟಿಗಳು ಕೂಡ ಬಡತನವನ್ನ ಹೋಗ್ಲಾಡಿಸ್ಲಿಕ್ಕೆ ಸಾಕಷ್ಟು ಸಹಾಯ ಮಾಡಿದೆ. ಹೌದು. ಇಡೀ ವಿಶ್ವಕ್ಕೆ ಮಾದರಿಯಾದಂತ ಆಡಳಿತವನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೊಟ್ಟಿದೆ. ಈಗ ನೀವು ಯಾವುದೇ ನೋಡ್ಬೋದು, ಇಂದಿನ ಬಿಜೆಪಿ ಸರ್ಕಾರದ ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಎಲ್ಲವನ್ನು ಕೂಡ ಇವತ್ತು ಹೋಗ್ಲಾಡಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಈ 1000 ದಿನಗಳು ಒಂದು ಸಾರ್ಥಕವಾದ ಸೇವೆಯನ್ನ ಇವತ್ತು ನಮ್ಮ ಸರ್ಕಾರ ಜನತೆಗೆ ನೀಡಿದೆ. ಬಹುಶಃ ಅದು ಉಚಿತ ಬಸ್ ಪಾಸ್ ಆಗ್ಬೋದು, ಯಾವುದೇ ಕಾರ್ಯಕ್ರಮ ಆಗ್ಬೋದು, ಜನಸಾಮಾನ್ಯರಿಗೆ ತಲುಪಿದೆ, ಅದು ಬಡವರಿಗೆ ತಲುಪಿದೆ ಅದು. ಹಾಗಾಗಿ ನಮ್ಮ ಸರ್ಕಾರದ ಬಗ್ಗೆ ಜನರಿಗೆ ಹೆಚ್ಚು ವಿಶ್ವಾಸವನ್ನ ಮೂಡ್ತಕ್ಕಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಸರ್, ಇದ್ರ ನಡುವೆನೆ ಬಿಜೆಪಿ ಅವರು ಯಾವಾಗ್ಲೂ ಅಲಿಗೇಷನ್ ಮಾಡೋದು ಪ್ರತಿಪಕ್ಷ ಮಾಡ್ತಾ ಇರುತ್ತೆ, ಅದು ಬೇರೆ ವಿಚಾರ. ಆದ್ರೂ ಅವರು ವೈಫಲ್ಯ ಆಗಿದೆ ಅಂತಾರೆ. ಅದಕ್ಕೆ ಅವ್ರಿಗೆ ಉತ್ತರ ಏನ್ ಹೇಳ್ತೀರಾ ಸರ್? ನೋಡಿ, ನಾನು ಇವಾಗ JDS ಟ್ವೀಟ್ ಕೂಡ ನೋಡಿದೆ, ಬಿಜೆಪಿದು ಕೂಡ ನೋಡಿದ್ದೀನಿ. ಯಾವ ಪಂಚ ಗ್ಯಾರಂಟಿಗಳನ್ನ ಇವರು ವಿರೋಧ ಮಾಡ್ತಾ ಇದ್ರು, ಅದೇ ಪಂಚ ಗ್ಯಾರಂಟಿಗಳನ್ನ ಬೇರೆ ರಾಜ್ಯದಲ್ಲಿ ಪ್ರಾಣಕ್ಕೆ ಸೇರಿಸಿ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಯಾವುದನ್ನ ನಾವು ಪಂಚ ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗ ಬಹಳ ವಿರೋಧ ವ್ಯಕ್ತಪಡಿಸಿದ್ರು. ಇವ್ರ ಕೆಲ ಮಾಡಕ್ಕಾಗುತ್ತಾ, ಓಟ್ಗೋಸ್ಕರ ಮಾಡ್ತಾ ಇದ್ದಾರೆ, ಚುನಾವಣೆಯಲ್ಲಿ ಆದ್ಮೇಲೆ ಯಾವುದು ಕೂಡ ಅವರು ಈಡೇರಿಸಕ್ ಸಾಧ್ಯ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ದುಡ್ಡಿಲ್ಲ, ಬಹಳ ಬರೀ ಆರೋಪಗಳನ್ನೇ ಮಾಡ್ತಾ ಬಂದ್ರು, ಬಹಳ ಅಪನಂಬಿಕೆಗಳನ್ನೇ ವ್ಯಕ್ತಪಡಿಸ್ತಾ ಬಂದ್ರು. ಆದ್ರೆ ಇಡೀ ಸಚಿವ ಸಂಪುಟ ಇವತ್ತು ಎಲ್ಲ ಮುಖ್ಯಮಂತ್ರಿಗಳು, ಮೊನ್ನೆ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು, ಮೊನ್ನೆ DK ಶಿವಕುಮಾರ್ ಅವರು, ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು, ಎಲ್ಲ ಹಿರಿಯ ಸಚಿವರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸರ್ಕಾರಕ್ಕೆ ಒಂದು ಧ್ಯೇಯ ಇರ್ಬೇಕು ಯಾವಾಗ್ಲೂ ಕೂಡ. ಬಿಜೆಪಿಗೆ ಯಾವುದೇ ವಿಧವಾದಂತ ಧ್ಯೇಯ ಇರ್ಲಿಲ್ಲ, ಅವ್ರಿಗೆ ಯಾವ ವಿಧವಾದಂತ ಧ್ಯೇಯನೇ ಇಲ್ಲ ಅವ್ರಿಗೆ. ಒಟ್ಟಿನಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು, ಮತ್ತೆ ಚಾಚೇತೆ ಮಾಡ್ತಕ್ಕಂಥದ್ದು, ಧರ್ಮದ ಮಧ್ಯೆ ಗಲಾಟೆ ಮಾಡಿಸ್ತಕ್ಕಂಥದ್ದು, ಈ ತರ ಸ್ಲೋಗನ್ಸ್ ಗಳು ಬಿಟ್ರೆ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥ ಯಾವುದೇ ಕೆಲಸವನ್ನು ಕೂಡ ಅವರು ಮಾಡಿರ್ಲಿಲ್ಲ. ಈಗ ಯಾವಾಗ ನಮ್ಮ ಪರವಾಗಿ ಜನ ಯಾವಾಗ ಎಲ್ಲಿ ನೋಡಿದ್ರು ಪರವಾಗಿಲ್ಲಪ್ಪ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದು ಉತ್ತಮವಾದಂತ ಒಂದು ಆಡಳಿತ ಕೊಡ್ತಾ ಇದ್ದಾರೆ, ಬಡವ್ರ ಬಗ್ಗೆ ಅದು ಯಾವುದೇ ಕಾರ್ಯಕ್ರಮ ಆಗ್ಬೋದು, ನಾನು ಉಚಿತ ಬಸ್ ಒಂದೇ ಅಲ್ಲ, ಗೃಹಲಕ್ಷ್ಮಿ ಆಗ್ಬೋದು, ನಮ್ಮ ಯುವಕರಿಗೆ ಉತ್ತೇಜನ ನೀಡ್ತಕ್ಕಂಥ ಸ್ಟೈಫಂಡ್ ಆಗ್ಬೋದು, ಅನ್ನಭಾಗ್ಯ ಆಗ್ಬೋದು, ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ಅದು ತಲುಪ್ತಾ ಇದೆ. ಒಂದು ಯೋಜನೆ ಯಾವಾಗಲೂ ಕೂಡ ಜನಸಾಮಾನ್ಯರಿಗೆ ತಲುಪಿದಾಗ ಮಾತ್ರ ಅದರ ಯಶಸ್ಸು ಸರ್ಕಾರಕ್ಕೆ ದೊರೆಯುತ್ತದೆ. ಅಂತಹ ಕೆಲಸವನ್ನ ಇಡೀ ನಮ್ಮ ಹಿರಿಯ ಸಚಿವ ಸಂಪುಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಚಿವರು ಕೂಡ ತಮ್ಮ ತಮ್ಮ ಖಾತೆಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ನ ಮತ್ತಷ್ಟು ಬಲಿಷ್ಠವಾಗಿ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇದ್ರ ಜೊತೆಗೆ ನಾವು ಹಿಂದೆ ಗಮನಿಸಿದ್ರೆ ಬಿಜೆಪಿ ಅವರಿದ್ದಾಗ ಕೋಮು ಗಲಾಟೆಗಳು ಜಾಸ್ತಿ ಆಗ್ತಾ ಇತ್ತು. ಶಾಲೆಯಲ್ಲಿ ಹಿಜಾಬ್ ಅಂತ ಗಲಾಟೆ ಹಚ್ಚಿದ್ರು. ಶಿಕ್ಷಣದ ವ್ಯವಸ್ಥೆಯನ್ನ ಒಂದ್ ರೀತಿ ಕೋಮು ದಳ್ಳೂರಿ ತಳ್ಳಿಬಿಟ್ಟಿದ್ರು. ದೇವಸ್ಥಾನಗಳಲ್ಲಿ ಗಲಾಟೆ ಆಗ್ತಾ ಇತ್ತು. ಇವೆಲ್ಲವನ್ನು ನಿಯಂತ್ರಣಕ್ಕೆ ತರಲಾಗಿದೆ ಇವತ್ತು. ಇದನ್ನ ಹೇಗ್ ಮಾಡ್ತು ಸರ್ಕಾರ ಅನ್ನೋದನ್ನ ಸ್ವಲ್ಪ ಜನಕ್ಕೆ ಹೇಳಿ ಸರ್. ನೋಡಿ,
ಇವತ್ತು ಕರ್ನಾಟಕ ಶಾಂತಿಯುತವಾಗಿ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಗೃಹ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದೆ. ಜನರ ಒಂದು ನೋವುಗಳಿಗೆ ಸ್ಪಂದಿಸ್ತಾ ಇದೆ. ಬಿಜೆಪಿಯವರ ಆಟ ಏನು ನಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವಾಗ್ಲೂ ಕೋಮುಗಲಭೆ ನಡೀತಾನೆ ಇರಬೇಕು. ಈ ರಾಜ್ಯ ಶಾಂತಿ ಇರಬಾರ್ದು. ಅವ್ರಿಗೆ ಕೋಮುಗಲಭೆಯನ್ನ ಮಾಡಿಸಿ ಅದ್ರ ಮೂಲಕ ತಮ್ಮ ರಾಜಕೀಯದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ತಕ್ಕಂಥ ತಂತ್ರಗಾರಿಕೆ ಇದೆಯಲ್ಲ, ಆ ತಂತ್ರಗಾರಿಕೆಗೆ ಜನ ಇನ್ನು ಮುಂದೆ ಕರ್ನಾಟಕದಲ್ಲಿ ಜನ ಮನ್ನಣೆ ಕೊಡೋದಿಲ್ಲ. ಅದು ಸಾಧ್ಯನೂ ಇಲ್ಲ. ಅದು ಬಿಡಿ, ನೀವು ನೋಡಿ ಯಾವುದೇ ಪ್ರಕರಣಗಳು ಕೂಡ ನೀವು ಎಲ್ಲ ಪ್ರಕರಣಗಳನ್ನು ಕೂಡ ಪೊಲೀಸರು ಇವತ್ತು ಅದು ಭೇದಿಸ್ತಾ ಇದ್ದಾರೆ. ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಅವರನ್ನ ತರ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತ ಕಾರ್ಯಕ್ರಮಗಳನ್ನ ನೀಡುವುದರ ಮೂಲಕ ಜಲಕಲ್ಯಾಣವನ್ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದೆ. ಯಾವ ನೀರಾವರಿ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರಬಹುದು, ಎಲ್ಲ ಇಲಾಖೆಗಳು ಕೂಡ ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಹಾಗಾಗಿ ಜನರು ಇನ್ನೂ ಹೆಚ್ಚು ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ಹೆಚ್ಚು ಒಲವನ್ನ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ಆಶಾಭಾವನೆ ನಮಗಿದೆ. ಸರ್, ಮುಂದಿನ ದಿನಗಳಲ್ಲಿ ಇನ್ನ 1,000 ದಿನಗಳನ್ನ ಪೂರೈಸಿದ್ದೀರಾ? ಜನನೇ ಸಾಕ್ಷಿ. ಇವತ್ತು ಜನ ತಮ್ಮ ಒಂದು ಉತ್ಸಾಹವನ್ನ ತೋರಿಸಿದ್ದು ರೀತಿ ನೋಡಿದ್ರೆ ಬಹಳ ಒಂದು ಐತಿಹಾಸಿಕವಾದ ದಾಖಲೆ ಅಂತಲೇ ಹೇಳ್ಬೋದು. ನಾವು ಒಂದು ಸರ್ಕಾರ 1,000 ದಿನ ಕಳೆದ್ರೂ ಕೂಡ ಅದನ್ನ ಒಂದು ಜನ ಮೆಚ್ಚತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟು, ಯಾವಾಗಲೂ ಆಂಟಿ ಇನ್ಕಂಬೆನ್ಸ್ ಇದೆಯಲ್ಲ ಅದನ್ನ ತಡೆಯೋದು ಬಹಳ ಕಷ್ಟ. ಆದ್ರೆ ನಮ್ಮ ಸರ್ಕಾರಕ್ಕೆ ಆಂಟಿ ಇನ್ಕಂಬೆನ್ಸ್ ಇಲ್ಲ. ಇವತ್ತು ಜನ ಮನ್ನಣೆ ಇದೆ, ಜನ ವಿರೋಧ ಇಲ್ಲ. ಹಾಗಾಗಿ ಮತ್ತಷ್ಟು 1000 ದಿನಗಳು ಕೂಡ ಜನ ಮನ್ನಣೆಯನ್ನ ಗಳಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡುತ್ತೆ. ಜನಗಳ ಮನಸ್ಸಲ್ಲಿ ಯಾವಾಗಲೂ ಸದಾ ಕಾಂಗ್ರೆಸ್ ಪಕ್ಷ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ಚುನಾವಣೆಗೆ ಈಗ ಇನ್ನೆರಡು ವರ್ಷ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ತಾವು ಬೇರೆ ಯಾವ ರೀತಿ ಸರ್ಕಾರವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ಒಂದು ಪ್ಲಾನ್ ಆಫ್ ಆಕ್ಷನ್ ಏನಿದೆ ಸರ್? ಅಲ್ಲ ನೋಡಿ, ಜನ ಉತ್ತಮವಾಗಿ ಯಾವ ಸರ್ಕಾರ ಕೆಲಸ ಮಾಡುತ್ತೆ ಆ ಸರ್ಕಾರಕ್ಕೆ ವೋಟ್ ಹಾಕ್ತಾರೆ. ಖಂಡಿತ. ಈ ಸರ್ಕಾರಕ್ಕೆ ಪ್ರತಿ ಕುಟುಂಬದಲ್ಲೂ ಕೂಡ ಫಲಾನುಭವಿಗಳಿದ್ದಾರೆ. ಒಂದಲ್ಲ ಒಂದು ಯೋಜನೆಗಳು ಈ ಸರ್ಕಾರದಲ್ಲಿ ಪ್ರತಿ ಕುಟುಂಬಕ್ಕೂ ತಲುಪಿದೆ. ಆ ಕಾರಣದಿಂದ ಮುಂದೆನೂ ಕೂಡ ಅದು ಮತವಾಗಿ ಪರಿವರ್ತನೆಯಾಗಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸರಿ, ಇದಲ್ಲದೆ ಈಗ ನೀವು ಹೇಳಿದ್ರೆ ಇನ್ನ 2 ವರ್ಷದಲ್ಲಿ ನೀವು ಏನೇನ್ ಮಾಡಿದ್ರೆ ಅದನ್ನ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತೀರಾ ಅನ್ಸುತ್ತೆ, ಪ್ರತಿ ಹಳ್ಳಿಗೂ ಹೋಗ್ತೀರಾ ಅನ್ಸುತ್ತೆ. ಹೌದು ಮೇಡಮ್, ಈಗ ಬರೀ ಗ್ಯಾರಂಟಿನ ಘೋಷಣೆ ಮಾಡ್ಬಿಟ್ಟು ಬಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಕುತ್ಕೊಳ್ಳಿಲ್ಲ. ಹೌದು, ಗ್ಯಾರಂಟಿಗೆ ಒಂದು ಅನುಷ್ಠಾನ ಸಮಿತಿ ಮಾಡಿದ್ರು, ರಾಜ್ಯ ಮಟ್ಟದಲ್ಲಿ ಮಾಡಿದ್ರು, ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರು, ತಾಲೂಕು ಮಟ್ಟದಲ್ಲಿ ಮಾಡಿದ್ರು. ಎಷ್ಟು ಜನಕ್ಕೆ ತಲುಪಿದೆ, ತಲುಪದೇ ಇರಕ್ಕೆ ಕಾರಣ ಏನು, ತಲುಪದೇ ಇರಕ್ಕೆ ಏನ್ ನ್ಯೂನ್ಯತೆ ಇದೆ, ಅದೆಲ್ಲ ಕಂಡಿಡಿದು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಮತ್ತಷ್ಟು ಬಲಯುತವಾಗಿ ಸಂಘಟನೆಗಳು ಆಗುವ ಎಲ್ಲ ಸಾಧ್ಯತೆಗಳು ಇವೆ ಮೇಡಮ್. ಸರ್, ಇದಲ್ಲದೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಒಂದು ಮಹತ್ವದ ಯೋಜನೆಯನ್ನು ಘೋಷಿಸಿದ್ರು, ಪ್ರತಿ ಗ್ರಾಮನೂ ಗಾಂಧಿ ಗ್ರಾಮ ಮಾಡ್ತೀವಿ ಅಂತ. ಅದಕ್ಕೆ ಹಿನ್ನೆಲೆಯಲ್ಲಿ ನಮ್ಮ ಚಾನೆಲ್ ಸಹ ಸಾಕಷ್ಟು ವಿಚಾರಗಳನ್ನ ಹೇಳಿದ್ವಿ. ಗ್ರಾಮಗಳನ್ನ ಗಾಂಧಿ ಸ್ವರಾಜ್ಯ ಮಾಡಬೇಕು, ಗ್ರಾಮ ಸ್ವರಾಜ್ಯ ಅಂತ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. ಈಗ ಗಾಂಧಿ ಗ್ರಾಮದ ಹಿನ್ನೆಲೆಯಲ್ಲಿ ಏನೆಲ್ಲ ತಯಾರಾಗ್ತಿದ್ದಾರೆ ಸರ್? ತಮಗೇನಾದ್ರೂ ಮಾಹಿತಿ ಇದೆಯಾ ವಿಚಾರ? ನೋಡಿ, ಕಾಂಗ್ರೆಸ್ ಕಲ್ಪನೆಯೇ ಗಾಂಧಿ ಕಲ್ಪನೆ. ಎಸ್ ಸರ್, ಎಸ್ ಸರ್. ಇವರು ನರೇಗಾದಲ್ಲಿ ಗಾಂಧಿ ಹೆಸರನ್ನೇ ತೆಗೆದಂತವ್ರು. ಹೌದು ಹೌದು. ಆಯ್ತಾ? ಗಾಂಧೀಜಿ ಫಿಲಾಸಫಿ ಬಗ್ಗೆ ಇವರು ಯಾವತ್ತೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡವ್ರಲ್ಲ. ಗಾಂಧೀಜಿ ಆಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಇವ್ರು ಎಲ್ಲ ಫಿಲಾಸಫಿಗೆ ವಿರುದ್ಧ. ಇವರು ಅವರ ತತ್ವಗಳಿಗೆ ವಿರುದ್ಧ, ಅವರ ಆಲೋಚನೆಗಳಿಗೆ ವಿರುದ್ಧ ಇವರು. ಆ ಕಾರಣದಿಂದ ಇವರು ಗಾಂಧಿ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆನೇ ಇಲ್ಲ. ಕಾಂಗ್ರೆಸ್ ತತ್ವನೇ ಗಾಂಧೀಜಿಯವರ ತತ್ವ, ಕಾಂಗ್ರೆಸ್ ತತ್ವನೇ ಅಂಬೇಡ್ಕರ್ ಅವರ ತತ್ವ.
ಆ ಹ್ಮ್ ಮತ್ತೆ ಸಂವಿಧಾನದ ಆಶಯದಲ್ಲಿ ಯಾವ್ದಾದ್ರು ಸರ್ಕಾರ ನಡೀತದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಹ್ಮ್ ಸರ್, ಇದ್ರ ಜೊತೆಗೆ ಸರ್ಕಾರಕ್ಕೆ ಈಗ ಒಂದು ಬೃಹತ್ ಸವಾಲನ್ನ ಕೇಂದ್ರ ಸರ್ಕಾರ ಒಡ್ತಾ ಇದೆ. ಏನಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅಂದ್ರೆ SIR ಮಾಡ್ತೀವಿ ಅಂತ ಪ್ರತಿಯೊಂದು ರಾಜ್ಯದಲ್ಲೂ ತುಂಬಾ ಜನರು ಓಟನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಇದನ್ನ ತಾವು ಮುಂದಿನ ದಿನಗಳಲ್ಲಿ ಹೇಗೆ ಒಂದು ಸಮರ್ಪಕವಾಗಿ ಎದುರಿಸೋಕೆ ತಯಾರಾಗಿದ್ದೀರಾ ಸರ್? ಇದು ಪಕ್ಷದಲ್ಲಿ ತೀರ್ಮಾನ ಆಗಿ ಪಕ್ಷ ಏನು ಆದೇಶ ಕೊಡುತ್ತದೋ ಆ ಆದೇಶವನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡಿ ಯಾವುದೇ ಅನಾಹುತ ಆಗದಂತೆ ನೋಡ್ಕೊಳ್ಳೋ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ನಾವು ಹಾಕೊಳ್ತೀವಿ ಮೇಡಮ್. ಎಸ್ ಸರ್, ಸಾಕಷ್ಟು ವಿಚಾರಗಳನ್ನ ನಮ್ಗೆ ಇದುವರೆಗೂ ತಿಳಿಸ್ಕೊಟ್ಟಿದ್ದೀರಾ. ಒಂದು ಬ್ಲೂ ಪ್ರಿಂಟ್ ಅನ್ನೇ ಹೇಳಿದ್ರಿ, ಏನೇನ್ ಮಾಡ್ಕೊಂಡು ಬಂದ್ರಿ, ಮುಂದೆ ಏನ್ ಮಾಡ್ತೀರಾ, ಮುಂದಿನ ಚುನಾವಣೆಗೆ ಹೇಗ್ ತಯಾರಿ ಆಗಿದ್ದೀರಾ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀರಾ. ಗಾಂಧಿ ಗ್ರಾಮ ಸ್ವರಾಜ್ಯವನ್ನ, ಗಾಂಧೀಜಿಯವರ ಚಿಂತನೆಗಳು, ನಮ್ಮ ಸಂವಿಧಾನವನ್ನು ಉಳಿಸೋಕೆ ತಾವು ಬದ್ಧರಾಗಿದ್ದೀರಾ ಅಂತ ಹೇಳಿದಿರಾ. ಜನ ಖಂಡಿತ ತಮ್ಮ ವಿಚಾರಗಳನ್ನ ನೋಡ್ತಿರ್ತಾರೆ ಸರ್. ಖಂಡಿತವಾಗಿಯೂ ಇವೆಲ್ಲದಕ್ಕೂ ಮುಂದಿನ ಚುನಾವಣೆ ಉತ್ತರ ಆಗೇ ಆಗುತ್ತೆ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ.